ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಫೋಟದ ಸ್ಥಳಕ್ಕೆ ಮೈಸೂರು ಕಮಿಷನರ್ ಕೂಡ ಈಗ ಭೇಟಿ ನೀಡಿದ್ದಾರೆ. ಅರಮನೆ ಬಳಿ ಸ್ಫೋಟ, ನಿಜವಾಗ್ಲೂ ಮೈಸೂರಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಹೀಲಿಯಂ ಗ್ಯಾಸ್ ಏನಿದೆ ಅದು ಬ್ಲಾಸ್ಟ್ ಆಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಸ್ಫೋಟದ ಸ್ಥಳಕ್ಕೆ ಮೈಸೂರು ಕಮಿಷನರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಅರಮನೆಯಲ್ಲಿ ಮುಂಭಾಗ ಏನಾಗಿದೆ ಈ ಸ್ಫೋಟ. ಸೊ ಈ ಸ್ಫೋಟ ನಿಜವಾಗ್ಲೂ ಇಡೀ ಮೈಸೂರನ್ನ ಬೆಚ್ಚಿ ಬೀಳಿಸಿದೆ ಅಂದರೆ ತಪ್ಪಾಗಲ್ಲ. ಕರ್ನಾಟಕಕ್ಕೆ ಇವತ್ತು ನಿಜವಾಗ್ಲೂ ಕರಾಳ ದಿನ. ಮೈಸೂರಿನಲ್ಲಿ ಆಗಿರುವಂತಹ ಘಟನೆ, ಏನು ಹೇಳ್ತಾರೆ, ಬಲೂನ್ ತಗೊಂಡ್ಲಿಕ್ಕೆ ಹೋಗಿದ್ರು, ಇಲ್ಲ ಬಲೂನ್ ಮಾರಾಟ ಮಾಡೋರ ಹತ್ರ ಇದ್ದಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ದಟ್ ಇಸ್ ಹೀಲಿಯಂ ಬ್ಲಾಸ್ಟ್ ಆಗಿರೋದ್ರಿಂದ 2 ಮಕ್ಕಳು ಏನಿದ್ದಾರೆ ಅವರು ಸ್ಥಳದಲ್ಲೇ ತಮ್ಮ ಜೀವವನ್ನು ಚೆಲ್ಲಿದ್ದಾರೆ. ಸೊ ಬ್ಲಾಸ್ಟ್ ಆದ ಕಾರಣ ಛಿದ್ರವಾಗಿರುತ್ತೆ ಅವರ ಬಾಡಿ ಪಾರ್ಟು. ಸೊ ಅದನ್ನು ವಿಟ್ನೆಸ್ ಮಾಡಿದವ್ರಿಗಂತೂ ಇದು ಭಯಾನಕವಾಗಿರುತ್ತೆ. ಸೊ ಯಾಕಾಯಿತು ಈ ಘಟನೆ, ಇನ್ನೂ ಆ ಕುರಿತಾದಂತಹ ತನಿಖೆ ನಡಿಬೇಕು. ಆ ಕುರಿತಾದಂತಹ ಮಾಹಿತಿ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ಮೈಸೂರಿನ ಅರಮನೆ ಮುಂದೆ ಆಗಿರುವಂತಹ ಸ್ಫೋಟ ಇದು. ಸೊ ಸ್ಫೋಟದ ತೀವ್ರತೆಗೆ ದೇಹಗಳು, ನಾನು ಹೇಳ್ತಿದ್ದಂಗೆ ಛಿದ್ರವಾಗಿದೆ. 100 ಮೀಟರ್ ಎತ್ತರಕ್ಕೆ ಹಾರಿ ದೇಹ ಎಲ್ಲ ಕಡೆ ಛಿದ್ರವಾಗಿ ಬಿದ್ದಿದೆ. ಸ್ಥಳದಲ್ಲಿ 2 ಸಾವನ್ನು ಅಪ್ಪಿದ್ದಾರೆ. ಸೊ ಮೈಸೂರಿನ ಅರಮನೆ ಮುಂಭಾಗವೇ ಘೋರ ಘಟನೆ ಸಂಭವಿಸಿದೆ. ಬ್ಲಾಸ್ಟ್ ಆಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮೈಸೂರು ಕಮಿಷನರ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಹೋಗಿ ಹೆಚ್ಚಿನ ಮಾಹಿತಿಯತ್ತ ಕಲೆ ಹಾಕ್ತಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ.